ನಮಸ್ಕಾರ ಕರ್ನಾಟಕ ಜನತೆಗೆ. ಈ ವಿಡಿಯೋದಲ್ಲಿ ನಾನು ನೇಮ್ ರಿವೀಲಿಂಗ್ ಬೋರ್ಡನ್ನು ಅತಿ ಕಡಿಮೆ ಖರ್ಚಿನಲ್ಲಿ ಅತಿ ಅದ್ಭುತವಾದಂತಹ ಒಂದು ಸುಂದರವಾದಂತಹ ನೇಮ್ ರಿವೀಲಿಂಗ್ ಬೋರ್ಡನ್ನು ಮನೆಯಲ್ಲಿ ಯಾವ ರೀತಿಯಾಗಿ ತಯಾರು ಮಾಡುವುದು ಅನ್ನುವಂತಹ ವಿಧಾನವನ್ನು ಹೇಳ್ಕೊಡ್ತಾ ಇದ್ದೀನಿ. ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಮಗುವಿನ ಚಿತ್ರವಿರುವಂತಹ ಒಂದು ಹೆಸರಿನ ಒಂದು ಬೋರ್ಡ್, ನೀವು ಬೇಕಾದರೆ ಫೋಟೋ ಹಾಕ್ಬೋದು ಅಥವಾ ಬಿಡ್ಬೋದು. ಅದನ್ನು ನಮಗೆ ಯಾವ ಥರ ಶೇಪ್ ಬೇಕು ಆ ಥರ ಒಂದು ಬ್ಯಾನರ್ ಅಂಗಡಿಗೆ ಹೋಗಿ ಅದನ್ನೊಂದು ಪ್ರಿಂಟೌಟ್ ತೊಗೊಂಬರಬೇಕು. ನನಗೆ ಹಾರ್ಟ್ ಶೇಪ್ ಬೇಕಾಗಿತ್ತು, ಅದಕ್ಕಾಗಿ ನಾನು ಹಾರ್ಟ್ ಶೇಪ್ ತೊಗೊಂಡಿದ್ದೀನಿ. ನಿಮ್ಗೆ ಯಾವ ಶೇಪ್ ಬೇಕಾಗಿತ್ತೋ ಆ ಶೇಪಲ್ಲಿ ನೀವು ಅದನ್ನು ಹೋಗಿ ಮಾಡಿಸ್ಕೊಂಬರ್ಬೋದು. ಒಂದು 50 ರೂಪಾಯಿ ತೊಗೊಳ್ತಾರೆ ಅಷ್ಟೇ. ತೊಗೊಂಬಂದು ನೀಟಾಗಿ ಕಟ್ ಮಾಡಿ ಥರ್ಮಾಕೋಲನ್ನು ನೀಟಾಗಿ ನಾವು ಯಾವ ಶೇಪ್ ತಂದಿರ್ತೀವೋ ಆ ಶೇಪ್ನಲ್ಲಿ ಕಟ್ ಮಾಡಿ ಅದರ ಮೇಲೆ ಫೆವಿಕಾಲ್ನಿಂದ ನೀಟಾಗಿ ಅಂಟಿಸ್ಬೇಕು. ನೀಟಾಗಿ ಅಂಟಿಸಿದ ಮೇಲೆ ಅದರ ಮೇಲೆ ಒಂದು ಚಿಕ್ಕ ಕಾರ್ಡ್ ಶೀಟ್ ತೊಗೊಂಡು ಅದನ್ನು ಸ್ಟ್ರೈಟಾಗಿ ಕಟ್ ಮಾಡಿಕೊಂಡು ಒಂದು ನೀಟಾಗಿ ಅದ್ರ ಮೇಲೆ ಫೋಲ್ಡ್ ಆಗೋ ಥರ ಕಟ್ ಮಾಡಿ ಅಂಟಿಸ್ಬೇಕು. ಅಂಟಿಸಿದ ಮೇಲೆ ಸ್ಟೋರ್ ಅಂಗಡಿಯಲ್ಲಿ ಒಂದು 20 ರೂಪಾಯಿ ಕೊಟ್ಟರೆ ಗ್ಲಾಸ್ ಪೇಪರ್ ಸಿಗುತ್ತೆ. ಆ ಗ್ಲಾಸ್ ಪೇಪರ್ನ ಅದ್ರ ಮೇಲೆ ಪ್ಯಾಕ್ ಮಾಡಾದಮೇಲೆ ಚಿಕ್ಕದಾಗಿರುವಂತಹ ಥರ್ಮಾಕೋಲನ್ನು ಅದರೊಳಗಡೆ ಕಲರ್ ಥರ ಆಮೇಲೆ ಅದನ್ನು ಪ್ಯಾಚ್ ಹಾಕಿ ಪ್ಯಾಕ್ ಮಾಡಿ. ಈಗ ನೇಮ್ ರಿವೀಲಿಂಗ್ ಬೋರ್ಡ್ ರೆಡಿ.